A very good morning, guys. In the previous video I had discussed about partnership firm. Okay, so meaning of partnership firm, features, merits and demerits. Let's see today what are the types of partners. Okay, let's see the what are the types of partners. So here basically there are 6 partners. Let's see one by one. First one is active partner. Active partner, as the name indicates, active partner. ಓಕೆ, ಇವನು ಯಾವಾಗಲೂ ಮ್ಯಾನೇಜ್ಮೆಂಟ್ನಲ್ಲಿ ಏನು ಮಾಡ್ತಾನೆ ರೀ, ಆ್ಯಕ್ಟಿವ್ ಆಗಿ ಭಾಗವಹಿಸ್ತಾನೆ, ಎಲ್ಲದರಲ್ಲೂ ಭಾಗವಹಿಸ್ತಿರ್ತಾರೆ. ಓಕೆ, ಹೂ ಆರ್ ಎನ್ ಆ್ಯಕ್ಟಿವ್ ಪಾರ್ಟ್ನರ್? ದೀಸ್ ಪರ್ಸನ್ಸ್ ಆರ್ ಆಲ್ಮೋಸ್ಟ್ ಏನು ಮಾಡ್ತಾರೆ ರೀ, ಇವ್ರ ಪರ್ಸನ್ ಏನದಾರ, ಇವರು ಆ್ಯಕ್ಟಿವ್ ಪಾರ್ಟ್ನರ್ಸ್ ಏನಿದಾರ ಆಲ್ಮೋಸ್ಟ್ ಅವ್ರ ಟೈಮನ್ನು ಆರ್ಗನೈಜೇಷನಲ್ಲಿ ಮೋಸ್ಟ್ ಆಫ್ ದಿ ದೇ ಸ್ಪೆಂಡ್ their time, most of the time in the organization only. Okay, these person spends most of the time in the organization. They actively take part in the management, in the decision making, in the business activities. Okay, so ಇವ್ರು ಏನದಾರ ಇಲ್ಲಿ ನೇಮ ಹೇಳ್ತೈತ್ರಿ ಆ್ಯಕ್ಟಿವ್ ಪಾರ್ಟ್ನರ್ಸ್. ಸೊ ಓಕೆ, ಸೊ ಇವ್ರು ಆ್ಯಕ್ಟಿವ್ ಆಗಿರ್ತಾರೆ ಯಾವಾಗಲೂ ಮ್ಯಾನೇಜ್ಮೆಂಟಲ್ಲಿ. ಓಕೆ, ತಾನೇ ಸ್ವತಃ ಹೋಗಿ ಡಿಸಿಷನ್ ತೊಗೋತಿರ್ತಾರೆ, ಪ್ರಾಫಿಟ್ ಆ್ಯಂಡ್ ಲಾಸಸ್ಸನ್ನು ಶೇರ್ ಮಾಡ್ತಿರ್ತಾರೆ, ಆ್ಯಂಡ್ ಕ್ಯಾಪಿಟಲನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಓಕೆ, ಆ್ಯಂಡ್ ದೇ ಹ್ಯಾವ್ ಅನ್ಲಿಮಿಟೆಡ್ ಲಯಬಿಲಿಟಿ. ಓಕೆ, ಸೊ ಯು ನೋ ಆಲ್ರೆಡಿ ದ ಮೀನಿಂಗ್ ಆಫ್ ಅನ್ಲಿಮಿಟೆಡ್ ಲಯಬಿಲಿಟಿ. ಓಕೆ, ಸೊ ಇಫ್ ದೆರ್ ಈಸ್ ಅ ಲಾಸ್ ಇನ್ ಬಿಸ್ನೆಸ್ ದೆನ್ ಪರ್ಸ್ನಲ್ ಪ್ರಾಪರ್ಟಿಯನ್ನು ಸೇಲ್ ಮಾಡುವಂಥ ಒಂದು ಸಿಚುಯೇಷನ್ ಬರುತ್ತೆ. ಇಸಂಟ್ ಇಟ್? ವೆನ್ ದೇ ಹ್ಯಾವ್ ಅನ್ಲಿಮಿಟೆಡ್ ಲಯಬಿಲಿಟಿ. ಎದಕ್ಕೆ? ಇನ್ನೊಬ್ಬರು ಡೆಟ್ ಏನಿರ್ತೈತಿ ಕಂಪ್ನಿಯಲ್ಲಿ, ಏನು ಡೆಟ್ ಇರುತ್ತೆ ಅದನ್ನು ತೀರಿಸೋದಕ್ಕೋಸ್ಕರ ಅವರು ತಮ್ಮ ಪರ್ಸ್ನಲ್ ಪ್ರಾಪರ್ಟಿ, ಪರ್ಸ್ನಲ್ ಸೇವಿಂಗ್ಸನ್ನು ಅವರು ಯೂಸ್ ಮಾಡುವಂಥ ಒಂದು ಸಿಚುಯೇಷನ್ ಬರುತ್ತೆ. ಅದಕ್ಕೆ ನಾವು ಅನ್ಲಿಮಿಟೆಡ್ ಲಯಬಿಲಿಟಿ ಅಂತ ಹೇಳ್ತೀವಿ. ಲಿಮಿಟೆಡ್ ಲಯಬಿಲಿಟಿ ಅಂದರೆ ಅವರೆಷ್ಟು ಶೇರ್ಸ್ ಹಾಕಿರ್ತಾರೆ, ಎಷ್ಟು ಮನಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅಷ್ಟರಲ್ಲಿ ಅವ್ರದ್ದು ಏನು ಡೆಟ್ ಇರುತ್ತೆ ಅದನ್ನು ತೀರಿಸುವಂಥ ಒಂದು ಅವಕಾಶ ಇರುತ್ತೆ. ಬಟ್ ಹಿಯರ್ ಅನ್ಲಿಮಿಟೆಡ್ ಲಯಬಿಲಿಟಿ, ದೇರ್ ಪರ್ಸ್ನಲ್ ಅಸೆಟ್ಸ್, ಪರ್ಸ್ನಲ್ ಸೇವಿಂಗ್ಸ್ನು ಒಂದು ಅಂದರೆ ಅವ್ರಿಗೆ ಸಿಚುಯೇಷನ್ ರಿಕವರ್ ಮಾಡೋದಕ್ಕೋಸ್ಕರ ಅವರು ಸೇಲ್ ಮಾಡುವಂಥ ಒಂದು ಸಿಚುಯೇಷನ್ ಬರುತ್ತೆ. ಓಕೆ, ದೇ ಕಾಂಟ್ರಿಬ್ಯೂಟ್ ಕ್ಯಾಪಿಟಲ್, ದೇ ಆಲ್ಸೋ ಪಾರ್ಟಿಸಿಪೇಟ್ ಇನ್ ದ ಮ್ಯಾನೇಜ್ಮೆಂಟ್, ದೇ ಶೇರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್, ಆ್ಯಂಡ್ ದೇ ಹ್ಯಾವ್ ಅನ್ಲಿಮಿಟೆಡ್ ಲಯಬಿಲಿಟಿ ಟುವರ್ಡ್ಸ್ ಫರ್ಮ್, towards business. Okay, not only this partner has unlimited liability. Okay, each and every partners, here there are 6 partners. Basically there are 6 partners. Each and every partner has unlimited liability. Okay, so this is the active partner. Second one, sleeping or dormant partner. Sleeping or dormant partner. So here contributes a capital, does not participate in management of a firm, share profits and losses, unlimited liability. So sleeping partner are really a partner who is not active, who does not take part in the activities of partnership business, is known as sleeping partner. He contributes capital, he has a share in the firm, he has unlimited liability, and he is also known as dormant partner. Okay, so he has the name indicates, sleeping partner is also called as dormant partner. You can also call it as dormant partner. Okay, so ಇಲ್ಲಿ ಹೆಸರ ಹೇಳಿತ್ರಿ ಸ್ಲೀಪಿಂಗ್ ಪಾರ್ಟ್ನರ್ ಮೀನ್ಸ್ ಇವರು ಸ್ವಲ್ಪ ಲೇಜಿ ಇರ್ತಾರೆ. ಓಕೆ, ಸೊ ಇವನು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಓಕೆ, ಸ್ಲೀಪಿಂಗ್ ಪಾರ್ಟ್ನರ್ ಏನದಾನ ಇವನು ಕಾಂಟ್ರಿಬ್ಯೂಟ್ ಮಾಡ್ತಾನೆ, ಬಟ್ ಹಿ ಡಸ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಮ್ಯಾನೇಜ್ಮೆಂಟ್. ಯಾವುದೇ ಒಂದು ಮ್ಯಾನೇಜ್ಮೆಂಟಲ್ಲಿ ಸ್ವತಃ ಇಲ್ಲಿ ಹೆಂಗೆ ಅವರು ಆ್ಯಕ್ಟಿವ್ ಆಗಿ ಮಾಡ್ತಿದ್ರು, ಇವನು ಸ್ವತಃ ಹೋಗಿ ಡಿಸಿಷನ್ ತೊಗೊಳ್ಳೋದಾಗಲಿ ಪಾರ್ಟಿಸಿಪೇಟ್ ಮಾಡೋದಾಗಲಿ ಯಾವುದೇ ರೀತಿಯಲ್ಲಿ ರೆಗ್ಯುಲರ್ ಆಗಿ ಇರೋದಿಲ್ಲ. ಓಕೆ, ಆ್ಯಂಡ್ ಆಲ್ಸೋ ಡಿಸಿಷನ್ನು ತೊಗೊಳ್ಳೋದಿಲ್ಲ, ಪಾರ್ಟೇ ಇರೋದಿಲ್ಲ ಒಂದಿಲ್ಲಿ. ಓಕೆ, ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಶೇರ್ ಏನು ಮಾಡ್ತಿರ್ತಾರೆ, ಆ್ಯಂಡ್ ದೇ ಹ್ಯಾವ್ ಆಲ್ಸೋ ಅನ್ಲಿಮಿಟೆಡ್ ಲಯಬಿಲಿಟಿ. ಓಕೆ, ಸ್ಲೀಪಿಂಗ್ ಪಾರ್ಟ್ನರ್ಸ್ ಆರ್ ದೋಸ್ ದೇ ಜಸ್ಟ್ ಕಾಂಟ್ರಿಬ್ಯೂಟ್ ದೇರ್ ಕ್ಯಾಪಿಟಲ್. ಓಕೆ, ಜಸ್ಟ್ ಅವರು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಕ್ಯಾಪಿಟಲ್, ಬಟ್ ಹಿ ಡಸ್ ನಾಟ್ ಪಾರ್ಟಿಸಿಪೇಟ್ ಇನ್ ಮ್ಯಾನೇಜ್ಮೆಂಟ್, ಆ್ಯಂಡ್ ಆಲ್ಸೋ ಹಿ ಡಸ್ ನಾಟ್ ಟೇಕ್ ಎನಿ ಡಿಸಿಷನ್ಸ್ ಇನ್ ದ ಆರ್ಗನೈಜೇಷನ್ ಎಕ್ಸೆಪ್ಟ್ ಸರ್ಟೆನ್ ಪ್ರಾಫಿಟ್ ಇನ್ ರಿಟರ್ನ್. Okay, so these are also known as dormant partners. Okay, so while discussing the meaning of partnership firm, okay, we came to know that business may be carried by all or by any one of them acting for all. Isn't it? It means that it is not necessary that each and every partner in the partnership firm should actively take part in the business. Okay, so ಪ್ರತಿಯೊಬ್ಬರು ಪಾರ್ಟ್ನರ್ನು ಆ್ಯಕ್ಟಿವ್ ಆಗಿ ತೊಗೊಂಡು ಅಂದರೆ ಸ್ವತಃ ತಾವೇ ಹೋಗಿ ಡಿಸಿಷನ್ ಅಥವಾ ಬಿಸ್ನೆಸ್ಸಲ್ಲಿ ಆ್ಯಕ್ಟಿವ್ ಆಗಿ ಏನು ಮಾಡಬೇಕ್ರಿ, ಅವರು ಯಾವುದೇ ಒಂದು ಡಿಸಿಷನ್ ತೊಗೊಳೋದ್ರಾಗಲಿ. ಓಕೆ, ರೆಗ್ಯುಲರ್ ಆಗಿ ಹೋಗಬೇಕಂತ ಯಾವುದೇ ರೂಲ್ಸ್ ಇಲ್ಲ. ಸೊ ಯಾರೇ ಒಬ್ಬರು, ಯಾಕಂದರೆ ಇವರು ಬೀಯಿಂಗ್ ಅ ಪಾರ್ಟ್ನರ್ಸ್, ಅವರು ಪಾರ್ಟ್ನರ್ಸ್ ಇರೋದ್ರಿಂದ ಸೊ ಒಬ್ಬರಿಗೋಸ್ಕರ ಇನ್ನೊಬ್ರು ಏನು
ಏನು ಮಾಡ್ತಾರೆ ಇಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ, ಅಂದರೆ ಎಲ್ಲ ಭಾಗವಹಿಸ್ತಾರೆ, ಇನ್ನೊಬ್ರಿಗೋಸ್ಕರ ಇವರು ಭಾಗವಹಿಸ್ತಾರೆ. ಸೊ ದ್ಯಾಟ್ ಈಸ್ ಅ ಸ್ಲೀಪಿಂಗ್ ಆರ್ ಡಾರ್ಮೆಂಟ್ ಪಾರ್ಟ್ನರ್. ದೆನ್ ನೆಕ್ಸ್ಟ್ ಒನ್ secret partner. Secret partner here contributes a capital, okay, participate in management of firm, then shares profits and losses, then unlimited liability, and his association is not known to the general public. That's very important, okay, his association is not known to the general public. So secret partner is one whose association with the firm is unknown to the general public. Other than this distinct feature, in all other aspects he is like the rest of the partners. He contributes to the capital of the firm, takes part in the management, shares its profits and losses, and has unlimited liability towards the creditors. Okay, so secret partners, so here it means their name indicates secret partner. Okay, as the name indicates, these are secret partners. So his association, ಇವ್ರದ್ದೇನು ಒಂದು ಅಸೋಸಿಯೇಷನ್ ಐತಿ ಫೋರ್ಮ್ ಜೊತೆ, ಇವ್ರದ್ದೇನು ಒಂದು ಅಸೋಸಿಯೇಷನ್ ಐತಿ ಅದನ್ನು ಸೀಕ್ರೆಟ್ ಆಗಿ ಅಥವಾ ಹಿಡನ್ ಆಗಿ ಇಟ್ಟಿರ್ತಾರೆ. ಯಾರ ಜೋಡಿ? ವಿತ್ ಜನರಲ್ ಪಬ್ಲಿಕ್, ಅದರ್ ಅಂದರೆ ಔಟ್ಸೈಡರ್ ಜೋಡಿ. Okay, so his association with the firm is kept secret or hidden with the general public. ಓಕೆ, ಸೊ ಯಾಕಂದರೆ ಹೆಸರು ಹೇಳ್ತೀರಿ ಸೀಕ್ರೆಟ್ ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಕ್ಯಾಪಿಟಲ್, ಪಾರ್ಟ್ ಇನ್ ದ ಮ್ಯಾನೇಜ್ಮೆಂಟ್, ಹಿ ಟೇಕ್ಸ್ ಅ ಪಾರ್ಟ್ ಇನ್ ದ ಮ್ಯಾನೇಜ್ಮೆಂಟ್ ಬಟ್ ಸೀಕ್ರೆಟ್ ಆಗಿ ಅವರು ಬಂದು ಹೋಗ್ತಾ ಇರ್ತಾರೆ. ಬಟ್ ಅವರು ಜನರಲ್ ಪಬ್ಲಿಕ್ಕಿಗೆ ಗೊತ್ತಿರಂಗಿಲ್ಲ ಇವನು ಒಬ್ಬನ ನಮ್ಮ ಇಲ್ಲಿ ಒಂದು ಪಾರ್ಟ್ನರ್ ಅದಾನೆ ಅಂತ ಅವ್ರಿಗೆ ಗೊತ್ತಿರಂಗಿಲ್ಲ. ಆ ಥರ ಅವರು ಸೀಕ್ರೆಟ್ ಅಥವಾ ಹಿಡನ್ ಆಗಿರ್ತಾರೆ. Okay, so then partners, many outsiders, other than partners many outsiders means general public, they don't know that he is also partner in partnership firm. ಅದೇ ನಾ ಹೇಳಿದ್ನಲ್ಲ, ಜನರಲ್ ಪಬ್ಲಿಕ್ಕಿಗೆ ಅವ್ರಿಗೂ ಗೊತ್ತಿರಂಗಿಲ್ಲ ರೀ he is also partnership ಅನ್ನೋದು. ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ಇವನು ಒಬ್ಬನ ಪಾರ್ಟ್ನರ್ ಅನ್ನೋದು ಅವ್ರಿಗೆ ಗೊತ್ತೇ ಆಗಂಗಿಲ್ಲ. ಸೊ ಆ ಥರ ಅವರು ಸೀಕ್ರೆಟನ್ನು ಮೇಂಟೈನ್ ಮಾಡ್ತಾರೆ. ಬಟ್ ದೇ ಕಾಂಟ್ರಿಬ್ಯೂಟ್ ಕ್ಯಾಪಿಟಲ್ ಆ್ಯಂಡ್ ಟೇಕ್ಸ್ ಪಾರ್ಟ್ ಇನ್ ದ ಮ್ಯಾನೇಜ್ಮೆಂಟ್ ಬಟ್ ಸೀಕ್ರೆಟ್ಲಿ. Okay, he also shares profit and losses whatever is there inside the organization, and they have unlimited liability. This is about the secret partner. So these types of a partner in partner, it's very important for your 6 marks. 6 marks they will ask what are the types of partners. Okay, types of partners ಕೇಳ್ತಾರ್ರಿ. Next one, and also as well as 2 marks. ಈ 6 ಪಾರ್ಟ್ನರ್ಸ್ ಒಳಗೆ ಯಾವುದಾದ್ರೂ ಒಂದು 2 ಮಾರ್ಕ್ಸಿಗೂ ಕೇಳ್ಬೋದು. they will ask for 2 marks any one out of these partners. Then fourth one, nominal partner. Nominal partner ಅಂದರೆ ಯಾರು ಇಲ್ಲಿ? allow the use of his name by a firm. Okay, does not participate in management of firm, does not share profits and losses, unlimited liability, does not contribute capital. Okay, nominal partner ಅಂದ್ರೆ ಏನ್ರಿ? So in this case nominal person is one who allows his name, who allows his or her name. For example, there is any famous celebrity, ನೀವೆಲ್ಲ ಅಡ್ವರ್ಟೈಸ್ಮೆಂಟ್ ನೋಡ್ಬೋದು. ಓಕೆ, ಅದರಲ್ಲಿ ಸೆಲೆಬ್ರಿಟೀಸ್ನೆಲ್ಲ ತೊಗೊಂಡು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ ಆರ್ಡರ್ ಟು ಗೆಟ್ ಬೆನಿಫಿಟ್ ಫ್ರಮ್ ದೆಮ್, ಅವರಿಂದ ಒಂದು ಬೆನಿಫಿಟ್ಟು ಅಥವಾ ಅಡ್ವಾಂಟೇಜಸ್ಸನ್ನು ಕಂಪನಿಗೆ ತೊಗೊಳೋದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಅವ್ರ ನೇಮನ್ನು ಅಥವಾ ಅವ್ರನ್ನ ಯೂಸ್ ಮಾಡ್ಕೋತಾರೆ. ಓಕೆ, ಸೊ ಬೈ ಯೂಸ್ ಆಫ್ ಹೀಸ್ ನೇಮ್ but he does not contribute only capital. Okay, they don't contribute capital but only allow their name. Okay, so they does not take any part in the management and also does not share in the profit and losses. Okay, profits and losses, but they have unlimited liability towards the creditors. Okay, so ಇವನು ಇಲ್ಲಿ ಅಲೋ ಮಾಡ್ತಾನೆ, ಏನು ಥರ್ಡ್ ಪಾರ್ಟಿ ತನ್ನ ಹೆಸರನ್ನು ಯೂಸ್ ಮಾಡ್ಬೋದು ಅಂತ ಅಲೋ ಮಾಡ್ತಾನೆ, ಜಸ್ಟ್ ಅಲೋ ಮಾಡ್ತಾನೆ. ಓಕೆ, ಸೊ ನೀವು ಥರ್ಡ್ ಪಾರ್ಟಿ ಯಾವುದೋ ಒಂದು ಸೆಲೆಬ್ರಿಟಿ ನೇಮ್ ತೊಗೊಂಡು ನಾವು ಬಿಸ್ನೆಸ್ ಇಲ್ಲ ಅದರಿಂದ ನಾವು ಅಡ್ವರ್ಟೈಸ್ಮೆಂಟ್ ಮಾಡಿದರೆ ಆಲ್ಮೋಸ್ಟ್ ವಿ ಗೆಟ್ ಬೆನಿಫಿಟ್ ಇಸಂಟ್ ಇಟ್, ಒಂದೇನೋ ಒಂದು ಬೆನಿಫಿಟ್ ಆಗೋ ಅಡ್ವಾಂಟೇಜಸ್ ಆಗೋ ಒಂದು ಚಾನ್ಸಸ್ಸಿಂದ ಏನು ಮಾಡ್ತೀವಿ ನಾವು ಅಲ್ಲಿ ಅವ್ರ ನೇಮನ್ನು ಯೂಸ್ ಮಾಡ್ಕೊತೀವಿ. Okay, so as the name indicates, nominal partner. Next one, partner by estoppel. It's very important, partner by estoppel. So illi ivaru gives impression here, gives impression that he is a partner of firm through his behavior. Okay, does not participate in management of firm, does not share profits and losses, unlimited liability, does not contribute capital. Okay, partner by estoppel means is someone who is not a partner of a firm, okay, but allows others to think that he is a partner through his behavior or conduct. ಓಕೆ, ಪಾರ್ಟ್ನರ್ ಬೈ ಎಸ್ಟಾಪಲ್ ಅಂದ್ರೆ ಏನ್ರಿ, ಇಲ್ಲಿ ಇವರು ಯಾವುದೇ ಥರದ ಪಾರ್ಟ್ನರ್ಶಿಪ್ ಫರ್ಮದ ಹಿಸ್ಸೆದಾರ ಇರೋಂಗಿಲ್ಲ ಇವರು. ಓಕೆ, ಬೇಸಿಕಲಿ ನೋಡಿದರೆ ಹಂಗೆ ನೋಡಿದರೆ ಇವರು ಪಾರ್ಟ್ನರ್ಸೇ ಅಲ್ಲ, ಇವರು ನಮ್ಮ ಫರ್ಮದ
ಓಕೆ, ದೇ ಆರ್ ಔಟ್ಸೈಡರ್ ಆರ್ ಅಂದರೆ ಅವರು ಔಟ್ಸೈಡರ್ ಆಗಿರ್ಬೋದು ಅಥವಾ ಫ್ರೆಂಡ್ ಆಗಿರ್ಬೋದು. ಓಕೆ, ಸೊ ಯಾವಾಗಾರ ಆ ಔಟ್ಸೈಡರ್ ಆರ್ ಫ್ರೆಂಡ್ ಇಂಪ್ರೆಷನ್ ಮಾಡ್ತಾರೆ ಥರ್ಡ್ ಪಾರ್ಟಿಗೆ. ಓಕೆ, ಸೊ ಅವಾಗ ನಾನು ಈ ಪಾರ್ಟ್ನರ್ಶಿಪ್ ಫರ್ಮ್ದ ಪಾರ್ಟ್ನರ್ ಅದೇನಿ ಅಂತ. ಓಕೆ, ಸೊ ಇದಕ್ಕೆ ನಾವೇನಂತೇವಿ ಬೈ ಪಾರ್ಟ್ನರ್ ಬೈ ಎಸ್ಟಾಪಲ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ನಾವು ಎ ಆ್ಯಂಡ್ ಬಿ. ಓಕೆ, ಸೊ ಎ ಆ್ಯಂಡ್ ಬಿ ದೆರ್ ಈಸ್ ಅ ಮೀಟಿಂಗ್. ಎ ಆ್ಯಂಡ್ ಬಿ ಹ್ಯಾವ್ ಅ ಮೀಟಿಂಗ್. ಅವ್ರಿಗೆ ಮೀಟಿಂಗ್ ಇರುತ್ತೆ. ಓಕೆ, ದೆರ್ ಈಸ್ ಅ ಮೀಟಿಂಗ್ ಫಾರ್ ಎ ಆ್ಯಂಡ್ ಬಿ. ಸೊ ಅವಾಗ ಏನು ಮಾಡ್ತಾನೆ, ಅವ್ನು ಫ್ರೆಂಡ್ ಬಂದು ನಾನು ನಿಮ್ಮ ಮೀಟಿಂಗಿಗೆ ಜಾಯ್ನ್ ಆಗ್ಬೋದಾ ಅಂತ ಕೇಳ್ತಿರ್ತಾನೆ. ಥರ್ಡ್ ಪಾರ್ಟಿ ಎದುರಿಗೆ ಅವ್ರು ಮೀಟಿಂಗ್ ನಡೆಸ್ತಿರ್ತಾರೆ. ಹಾಂ ಬಾ ಅಂತ ಹೇಳ್ತಾನೆ. ಓಕೆ, ಬಾ ಹೇಳಿದ ಕೂಡ ಅವ್ನು ಏನು ಮಾಡ್ತಾನೆ, ಅವ್ನು ಯಾವ ಥರ ಇಂಪ್ರೆಷನ್ ಮಾಡ್ತಾನೆ ಥರ್ಡ್ ಪಾರ್ಟಿ ಏನು ಇನ್ ಫ್ರಂಟ್ ಆಫ್ ಎಮ್. ಓಕೆ, ವಾಟ್ಸ್ ಗೋಯಿಂಗ್ ಯುವರ್ ಮೀಟಿಂಗ್ ಇನ್ ಫ್ರಂಟ್ ಆಫ್ ಥರ್ಡ್ ಪಾರ್ಟಿ. ದೆನ್ ಥರ್ಡ್ ಪಾರ್ಟಿ ಎದುರಿಗೆ ನಿಮ್ಗೆ ಏನು ಮೀಟಿಂಗ್ ನಡೀತಾ ಇರ್ತೈತಿ, ಅವ್ನ ಎದುರಿಗೆ ಏನು ಮಾಡ್ತಾನೆ, ಯಾವ ಥರ ತೋರಿಸ್ತಾನಂದರೆ ಅವ್ನು ಯಾವ ರೀತಿ ಅವನು ಇಂಪ್ರೆಷನ್ ಮಾಡ್ತಾನಂದರೆ ಅವ್ನ ಬಿಹೇವಿಯರಿಂದ ನೋಡಿ ಥರ್ಡ್ ಪಾರ್ಟಿಗೆ ಹೌದು ಇವನು ಒಬ್ಬ ಇವರಲ್ಲಿ ಒಬ್ಬ ಪಾರ್ಟ್ನರ್ ಇರ್ಬೋದು ಅನ್ನೋ ಒಂದು ಅವನು ಡಿಸಿಷನಿಗೆ ಬರ್ತಾನೆ. ಆ ಥರ ಅವನು ಇಂಪ್ರೆಷನ್ ಮಾಡ್ತಾನೆ. ಅದಕ್ಕೆ ಇಲ್ಲಿ ಏನಂತೆ ನಾವು ಪಾರ್ಟ್ನರ್ ಬೈ ಎಸ್ಟಾಪಲ್ ಅಂತ ಹೇಳ್ತೇನೆ. ಓಕೆ, ಸೊ ನಾನು ಈ ಏನಂತಾರೆ ಇಲ್ಲಿ ನಾನು ಈ ಪಾರ್ಟ್ನರ್ಸ್ ಏನು ಎ ಬಿ ಪಾರ್ಟ್ನರ್ ಇದಾರ ಇವರಲ್ಲಿ ನಾನು ಒಬ್ಬ ಪಾರ್ಟ್ನರ್ ಅನ್ನೋ ಥರ ತೋರಿಸೋ ಹಾಗೆ ಅವನು ಥರ್ಡ್ ಪಾರ್ಟಿಗೆ ತೋರಿಸೋ ಹಾಗೆ ಅವನ್ನ ಇಂಪ್ರೆಷನ್ ಮಾಡ್ತಾನೆ. ಸೊ ಅದಕ್ಕೆ ಇಲ್ಲಿ ಏನಂತೆ ನಾವು ಪಾರ್ಟ್ನರ್ ಬೈ ಎಸ್ಟಾಪಲ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಒನ್ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್. ಸೊ ಹಿಯರ್ ಅಲೋ ಹಿಮ್ಸೆಲ್ಫ್ ಟು ಬಿ ರಿಪ್ರೆಸೆಂಟೆಡ್ ಆ್ಯಸ್ ಅ ಪಾರ್ಟ್ನರ್ ಬಟ್ ಹಿ ಈಸ್ ನಾಟ್ ಅ ಪಾರ್ಟ್ನರ್. Okay, does not participate in the management of firm, does not share profits and losses, unlimited liability, does not contribute capital. Okay, partners by holding out is nothing but is someone who is not a partner of firm but knowingly allows the name the firm to project to others that he is a partner of the firm. Okay, so ಇಲ್ಲೇನಾಗುತ್ತೆ ರೀ, ಇದ್ರ ಉಲ್ಟಾ, ದಿಸ್ ಇಸ್ ಅ ಜಸ್ಟ್ ಅಪೋಸಿಟ್ ಆಫ್ ಪಾರ್ಟ್ನರ್ ಬೈ ಎಸ್ಟಾಪಲ್. ಅಲ್ಲೇನಾಗಿತ್ತು, ಪಾರ್ಟ್ನರ್ ಬೈ ಎಸ್ಟಾಪಲ್ ಏನಾಗಿತ್ತು, ಸೊ ಎ ಬಿ ಮೀಟಿಂಗ್ ನಡಿಬೇಕಾದ್ರೆ ಅವ್ನು ಏನು ಮಾಡ್ತಿದ್ದ, ಥರ್ಡ್ ಪಾರ್ಟಿ ಜೊತೆ ಎ ಬಿ ಮೀಟಿಂಗ್ ನಡೆಸಬೇಕಾದ್ರೆ ಅವನು ಇವರಿಬ್ಬರ ಜೊತೆ ನಾನು ಒಬ್ಬ ಪಾರ್ಟ್ನರ್ ಅಂತ ಅವ್ರಿಗೆ ಥರ್ಡ್ ಪಾರ್ಟಿಗೆ ಇಂಪ್ರೆಷನ್ ಮಾಡ್ತಾ ಇದ್ದ. ಬಟ್ ಇಲ್ಲೇನಾಗ್ತಿದೆ, ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟಲ್ಲಿ ಎ ಬಿ ಪಾರ್ಟ್ನರ್ ಏನಿರ್ತಾರ ಇವನು ಸುಮ್ಮನೆ ಕೂತಿರ್ತಾನ ಅವ್ನ ಫ್ರೆಂಡು. ಸೊ ಇವರೇ ಹೇಳ್ತಾರೆ ಇವನು ಒಬ್ಬ ನನ್ನ ಪಾರ್ಟ್ನರು. ಓಕೆ, ಸೊ ಅಂತ ಇವರೇ ಅವ್ರಿಗೆ ಥರ್ಡ್ ಪಾರ್ಟಿಗೆ ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಇಲ್ಲಿ ಅಂತೀವಿ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್ ಅಂತ ಹೇಳ್ತೇವೆ. ಓಕೆ, ಸೊ ದೀಸ್ ಆರ್ ಒನ್ ಹೂ ಆರ್ ನಾಟ್ ಪಾರ್ಟ್ನರ್ಸ್ but knowingly allows himself to be represented as a partner. Okay, so ಅವರು ಕಾಂಟ್ರಿಬ್ಯೂಟೂ ಮಾಡಂಗಿಲ್ಲ ರೀ. Okay, and also he does not take a part in the management, does not share profit and losses, but they have unlimited liability. Okay, so he is not your partner, just your friend. Okay, so he will be silent in the ಮೀಟಿಂಗ್ನಲ್ಲಿ ಅವನು ಸೈಲೆಂಟ್ ಇರ್ತಾನೆ. ಬಟ್ ಯು ಆರ್ ಇನ್ವಾಲ್ವಿಂಗ್, ನೀವು ಅವನ್ನ ಇನ್ವಾಲ್ವ್ ಮಾಡ್ತಾ ಇರ್ತೀರಾ. ಏನಂತ, ಯು ಆರ್ ಇಂಪ್ರೆಸಿಂಗ್, ಹಿ ಈಸ್ ಅ ಮೈ ಪಾರ್ಟ್ನರ್. ಓಕೆ, ಸೊ ನೀವು ಅವನ್ನ ಇಂಪ್ರೆಸ್ ಮಾಡ್ತಾ ಇರ್ತಾರೆ, ಇವನು ನಮ್ಮ ಪಾರ್ಟ್ನರು ಅಂತ ಇಂಪ್ರೆಸ್ ಮಾಡ್ತಿರ್ತಾರೆ ಇನ್ ಫ್ರಂಟ್ ಆಫ್ ಥರ್ಡ್ ಪಾರ್ಟಿ. ಸೊ ದಿಸ್ ಈಸ್ ವಾಟ್ ಪಾರ್ಟ್ನರ್ ಬೈ ಹೋಲ್ಡಿಂಗ್ ಔಟ್. ಓಕೆ, ಸೊ ಡು ನಾಟ್ ಕಾಂಟ್ರಿಬ್ಯೂಟ್ ಕ್ಯಾಪಿಟಲ್ ಬಟ್ ಆಲ್ ಹ್ಯಾವ್ ಅನ್ಲಿಮಿಟೆಡ್ ಲಯಬಿಲಿಟಿ. ಸೊ ದೀಸ್ ಆರ್ ಸಮ್ ಪಾರ್ಟ್ನರ್ಸ್, ಟೈಪ್ಸ್ ಆಫ್ ಪಾರ್ಟ್ನರ್ಸ್. ಸೊ ಬೇಸಿಕಲಿ ಆಲ್ ಟೈಪ್ಸ್ ಆಫ್ ಪಾರ್ಟ್ನರ್ಸ್ ಹ್ಯಾವ್ ಅನ್ಲಿಮಿಟೆಡ್ ಲಯಬಿಲಿಟಿ. ಓಕೆ, ಸೊ ಇಲ್ಲೇನತ್ರಿ, some take part in the management and some do not take in the management, some contributes the capital and some do not contribute capital, but all have unlimited liability. Okay, so these are the some types of partners. Let's see partnership deed. So partnership deed here. Partnership deed. A partnership is formed by an agreement. ಓಕೆ, ಸೊ ಈ ಪಾರ್ಟ್ನರ್ಶಿಪ್ ಡೀಡ್ ಅನ್ನೋದು ಪಾರ್ಟ್ನರ್ಶಿಪ್ ಕರಾರು ಪತ್ರ ಅಂತ ಹೇಳ್ತೇವೆ ನಾವು, ಡೀಡ್ ಅಂದರೆ. ಓಕೆ, ಸೊ ದಿಸ್ ಅಗ್ರಿಮೆಂಟ್ ಮೇ ಬಿ ಇನ್ ರೈಟಿಂಗ್ or oral. It's very important. Partnership deed, they will ask for 2 marks and also 6 marks. What is partnership deed? Then what are the contents of partnership deed? Contents ಏನೇನು ಇನ್ಕ್ಲೂಡ್ ಆಗಿರ್ತಾವು ಅನ್ನೋದನ್ನು ಕೇಳ್ತಾರೆ. 6 marks as well as 2 marks. Okay, so this agreement ಏನಿರುತ್ತೆ ಇಲ್ಲಿ, it may be in oral or writing. Though the law does not expressly require that the partnership agreement should be in writing. Okay, so it is desirable to have in writing in order to avoid any dispute.
ಡಿಸ್ಪ್ಯೂಟ್ ಅಂದರೆ ಕ್ಲಾಶಸ್ ಆಗೋದು ವಿತ್ ರಿಗಾರ್ಡ್ ಟು ದ ಟರ್ಮ್ಸ್ ಆಫ್ ಪಾರ್ಟ್ನರ್ಶಿಪ್. ಸೊ ದ ಡಾಕ್ಯುಮೆಂಟ್ ವಿಚ್ ಕಂಟೇನ್ಸ್ ದ ಟರ್ಮ್ ಆಫ್ ಎ ಪಾರ್ಟ್ನರ್ಶಿಪ್ ಆಸ್ ಅಗ್ರೀಡ್ ಅಮಂಗ್ ದ ಪಾರ್ಟ್ನರ್ಸ್ ಈಸ್ ಕಾಲ್ಡ್ ಪಾರ್ಟ್ನರ್ಶಿಪ್ ಡೀಡ್. Okay, and the partnership deed is to be duly stamped as per the Indian Stamp Act and duly signed by all the partners. So ಇಲ್ಲಿ ಏನು ಹೇಳುತ್ರಿ partnership deed. Today we are going to discuss here partnership deed. ಓಕೆ, ಸೊ ಇವಾಗ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇವತ್ತು ಪಾರ್ಟ್ನರ್ಶಿಪ್ ಡೀಡ್. ನೆಕ್ಸ್ಟ್ ಕಾನ್ಸೆಪ್ಟ್ ಪಾರ್ಟ್ನರ್ಶಿಪ್ ಡೀಡ್. ಸೊ ಹಿಯರ್ ವೆನ್ ಎವರ್ ಎನಿ ಪರ್ಸನ್ ವಾಂಟ್ಸ್ ಟು ಜಾಯಿನ್ ಆ್ಯಸ್ ಅ ಪಾರ್ಟ್ನರ್, ಸೊ ಯಾವುದೇ ಒಬ್ಬ ಪಾರ್ಟ್ನರು ನಮ್ಮ ಪಾರ್ಟ್ನರ್ಸಲ್ಲಿ ಜಾಯಿನ್ ಆಗಬೇಕು ಅಂದರೆ, ಓಕೆ, ಸೊ ದೇ ಹ್ಯಾವ್ ಟು ಫಾರ್ಮ್ ಆ್ಯಂಡ್ ಅಗ್ರಿಮೆಂಟ್. ಓಕೆ, ಸೊ ಒಂದು ಫಾರ್ಮ್ ಇರುತ್ತೆ, ಒಂದು ಅದು ಅಗ್ರಿಮೆಂಟ್ ಇರುತ್ತೆ. ಓಕೆ, ಸೊ ವೆನ್ ದೇ ಡಿಸೈಡ್ ಟು ಬಿಕಮ್ ಅ ಪಾರ್ಟ್ನರ್ಸ್ ಆ್ಯಂಡ್ ಸ್ಟಾರ್ಟ್ ಅಪ್ ಅ ನ್ಯೂ ಬಿಸ್ನೆಸ್, ದೆನ್ ದೇ ಹ್ಯಾವ್ ಟು ಫಾರ್ಮ್ and agreement. Okay, that agreement can be either oral or a written agreement. Okay, agreement ಏನು ಮಾಡ್ಕೊತಾರೆ, ಯಾರೋ ಒಬ್ಬ ಪಾರ್ಟ್ನರ್ ಬರ್ತಾರೆ, ನಾನು ಒಂದು ಪಾರ್ಟ್ನರ್ಶಿಪ್, ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ನಾನು ಒಬ್ಬ ಪಾರ್ಟ್ನರ್ ಆಗ್ತೀನಿ ಅಂತ. ಸೊ ಆ ಥರ ಪಾರ್ಟ್ನರ್ ಆಗಬೇಕಂದ್ರೆ ಅವ್ರದ್ದೊಂದು ಅಗ್ರಿಮೆಂಟ್ ಇರುತ್ತೆ, ಮ್ಯೂಚುವಲ್ ಅಗ್ರಿಮೆಂಟ್. ಮ್ಯೂಚುವಲ್ ಅಂತ ಹೇಳ್ತೀವಿ, ಮ್ಯೂಚುವಲ್ ಪರಸ್ಪರ ಅಗ್ರಿಮೆಂಟ್ ಇರುತ್ತೆ. ಏನು ಇಟ್ ಮೇ ಬಿ ಇಟ್ ಕ್ಯಾನ್ ಬಿ ಐದರ್ ಓರಲ್ ಆಗಿರ್ಬೋದು ಅಥವಾ ಇಟ್ ಕ್ಯಾನ್ ಬಿ ಐದರ್ ಓರಲ್ ಆರ್ ರಿಟರ್ನ್ ಅಗ್ರಿಮೆಂಟ್ ಆಗಿರ್ಬೋದು. ಸೊ ಬೇಸಿಕಲಿ ಏನಾಗಿರುತ್ತೆ, ಇಟ್ ಹ್ಯಾಸ್ ಟು ಬಿ ಇನ್ ರೈಟಿಂಗ್, ರಿಟರ್ನ್ ಫಾರ್ಮ್ಯಾಟ್. ಓಕೆ, ಇಟ್ ಹ್ಯಾಸ್ ಟು ಬಿ ಇನ್ ರಿಟರ್ನ್ ಫಾರ್ಮೆಟ್. ಅದು ಆಲ್ಮೋಸ್ಟ್ ಇಲ್ಲಿ ಏನೋ ನಾವು ಒಂದು ಯಾವುದೇ ಒಂದು ಅಗ್ರಿಮೆಂಟ್ ಆಗಬೇಕು ಅಂದರೆ ರಿಟರ್ನ್ ಫಾರ್ಮೆಟ್ ಈಸ್ ಬೆಟರ್. ಯಾಕಂದರೆ ನಾವು ಓರಲ್ ಹೇಳಿದರೆ ಎಸ್ ನೀನು ನಮ್ಮ ಪಾರ್ಟ್ನರ್ ಆಗುವಂಥ ಓರಲ್ ಹೇಳಿಬಿಟ್ರೆ ಓಕೆ ಡಿಸ್ಅಗ್ರಿಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ದ್ಯಾಟ್ಸ್ ವೈ ಈಚ್ ಆ್ಯಂಡ್ ಎವ್ರಿ ಏನು ಮಾಡ್ತಿದ್ರು ಆರ್ಗನೈಜೇಷನ್ ವಿಲ್ ಟೇಕ್ ಇನ್ ರೈಟಿಂಗ್. ಓಕೆ, ಸೊ ಬಿಕಾಸ್ ಓರಲ್ ಅಗ್ರಿಮೆಂಟ್ ಏನಾಗುತ್ತೆ ಇಲ್ಲಿ ಹ್ಯಾವ್ ಇಟ್ ಎ ಸರ್ಟನ್ ಡಿಸ್ಅಡ್ವಾಂಟೇಜ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಎನಿ ಪರ್ಸನ್ ಆಮೇಲೆ ಏನು ಮಾಡ್ಬೋದು, ಅವ ಬಿಟ್ಟು ಹೋಗ್ಬೋದು. ಅವಾಗ ನೀ ಎಲ್ಲಿ ನನ್ನ ಪಾರ್ಟ್ನರ್ ಮಾಡ್ಕೊಂಡು ಅನ್ನೋ ಒಂದು ಎದುರು ಮಾತಾಡುವ ಒಂದು ಚಾನ್ಸಸ್ ಇರುತ್ತೆ. ಓಕೆ, ಸೊ ಎನಿ ಪಾರ್ಟ್ನರ್ ಕ್ಯಾನ್ disagree in future. Okay, so when compared to the written document, so the agreement which is in written agreement, okay, is nothing but partnership deed. Okay, ಏನು ಒಂದು ರಿಟರ್ನ್ ಅಗ್ರಿಮೆಂಟ್ ನಾವು ಬರ್ಕೋತೀವಿ ಅದಕ್ಕೆ ಏನಂತೇವೆ ನಾವಿಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳ್ತೇವೆ ನಾವು. ಓಕೆ, ಸೊ ಪಾರ್ಟ್ನರ್ಶಿಪ್ ಡೀಡ್ ಕಂಟೇನ್ಸ್ all the rules and regulations. Okay, here see the partnership deed generally includes the following aspects. Okay, so ಇಲ್ಲಿ ಏನೈತ್ರಿ ಕಂಟೆಂಟ್ಸ್ ಏನಂದ್ರೆ ಇಲ್ಲಿ when they have prepared this partnership deed, okay, in order to prevent, ಯಾಕೆ ಇದನ್ನು ಪಾರ್ಟ್ನರ್ಶಿಪ್ ಡೀಡನ್ನ ಇಲ್ಲಿ ಇದನ್ನು ಮಾಡ್ತಾರೆ, ಇಲ್ಲಿ ಪ್ರಿಪೇರ್ ಮಾಡ್ತಾರಂದರೆ in order to prevent dispute, ಅಂದರೆ ಏನಾದರೂ ಜಗಳ ಆಗುತ್ತಿತ್ತಂದರೆ ಅದನ್ನು ತಡೆಯೋಕ್ಕೋಸ್ಕರ, ಅಥವಾ ಡಿಸ್ಅಗ್ರಿಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ ಅಮಂಗ್ ದ ಪಾರ್ಟ್ನರ್ಸ್. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ. ಓಕೆ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ಹಿಯರ್. ಓಕೆ, ದೇರ್ ವಿಲ್ ಬಿ ಮೆನಿ ಡಿಸ್ಪ್ಯೂಟ್ಸ್ ಇರ್ತಾವೆ, ಕಾನ್ಫ್ಲಿಕ್ಟ್ಸ್ ಇರ್ತಾವೆ, ಡಿಸ್ಅಗ್ರಿಮೆಂಟ್ ಇರ್ತಾವೆ ಬಿಟ್ವೀನ್ ದ ಪಾರ್ಟ್ನರ್ಸ್ ನಡುವೆ. ಓಕೆ, ಸೊ ಇನ್ ದಿಸ್ ಕೇಸ್ ವೆನ್ ದೆರ್ ಈಸ್ ಅ ಪಾರ್ಟ್ನರ್ಶಿಪ್ ಡೀಡ್ ಬಿಟ್ವೀನ್ ದ ಪಾರ್ಟ್ನರ್ಸ್, ಅವಾಗ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ರಿಟರ್ನ್ ಅಗ್ರಿಮೆಂಟ್ ಏನಾದರೂ ಇತ್ತಂದರೆ ದೆನ್ ಆಲ್ ದ ಡಿಸ್ಪ್ಯೂಟ್ಸ್ ಏನೇ ಕ್ಲಾಶಸ್ ಆಗಿರ್ಬೋದು, ಓಕೆ, ಇಟ್ ಕ್ಯಾನ್ ಬಿ ಕ್ಲಿಯರ್ಡ್. ಅಥವಾ ಎನಿ ಡೌಟ್ಸ್ ಇರ್ಬೋದು. ಓಕೆ, ಆಲ್ ಡೌಟ್ಸ್ ಕ್ಯಾನ್ ಬಿ ಕ್ಲಿಯರ್ಡ್. ಓಕೆ, ಸೊ ಇಟ್ ಈಸ್ ಆಲ್ಸೋ ಸರ್ವ್ ಆ್ಯಸ್ ಅ ಪ್ರೂಫ್. ಇದೇನು ನಾವು ತೊಗೋತೇವಲ್ಲ ಅದು ಒಂದು ಇದಕ್ಕೆ ಪ್ರೂಫ್ ಇದ್ದ ಹಾಗೆ. ಓಕೆ, ದ್ಯಾಟ್ ದೇರ್ ಈಸ್ ಅ ಎಕ್ಸಿಸ್ಟೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ಸರ್ಟೇನ್ ಪರ್ಸನ್ಸ್. ಓಕೆ, ಸೊ ದಿಸ್ ಈಸ್ ಆಲ್ ಪಾರ್ಟ್ನರ್ಶಿಪ್ ಡೀಡ್. ಓಕೆ, ಲೆಟ್ಸ್ ಸಿ ದ ಕಂಟೆಂಟ್ಸ್. ವಾಟ್ ಆರ್ ದ ಕಂಟೆಂಟ್ಸ್ ಆಫ್ partnership deed? It contains first one, name of firm. First one here, name of firm. So see guys, what is the name of firm? It should be mentioned in the partnership deed. ಓಕೆ, ಸೊ ನೇಮ್ ಆಫ್ ಫರ್ಮ್ ಅಂದ್ರೆ ಏನು ರೀ, ಪಾರ್ಟ್ನರ್ಶಿಪ್ ಫರ್ಮ್ ನೇಮ್ ಏನಿದೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿರುತ್ತೆ. ಸೆಕೆಂಡ್ ಒನ್, ನೇಚರ್ ಆಫ್ ಬಿಸ್ನೆಸ್ ಆ್ಯಂಡ್ ಲೊಕೇಶನ್ ಆಫ್ ಬಿಸ್ನೆಸ್. ಓಕೆ, ಸೊ ವೇರ್ ಇಟ್ ಈಸ್ ಸಿಚುಯೇಟೆಡ್. ಓಕೆ, ವೇರ್ ಇಟ್ ಈಸ್ ಸಿಚುಯೇಟೆಡ್ ಆರ್ ವೇರ್ ಇಟ್ ಈಸ್ ಪ್ಲೇಸ್ ಎಲ್ಲಿದೆ. ಓಕೆ, ಸೊ ಎವ್ರಿಥಿಂಗ್ ಶುಡ್ ಬಿ ಮೆನ್ಷನ್ಡ್ ಇನ್ ಪಾರ್ಟ್ನರ್ಶಿಪ್ ಡೀಡ್. ನೆಕ್ಸ್ಟ್ ಒನ್ ಈಸ್ ಡ್ಯೂರೇಷನ್ ಆಫ್ ಬಿಸ್ನೆಸ್. ಸೊ ಡ್ಯೂರೇಷನ್ ಆಫ್ ಬಿಸ್ನೆಸ್ ಅಂದರೆ ಬಿಸ್ನೆಸ್ ಡ್ಯೂರೇಷನ್ ಅಂದರೆ ಹೌ ಲಾಂಗ್ ದ ಬಿಸ್ನೆಸ್ ಈಸ್ ಗೋಯಿಂಗ್ ಟು ಬಿ ಕ್ಯಾರಿಡ್ ಆನ್. ಸೊ ಎಲ್ಲಿವರೆಗೂ ಈ ಬಿಸ್ನೆಸ್ ಹೋಗ್ತಾ ಇರುತ್ತೆ. ಓಕೆ, ಸೊ ಎಲ್ಲ ಡೀಟೇಲ್ಸನ್ನು ಇದರಲ್ಲಿ ಏನು ಮಾಡಿರ್ತಾರೆ ರೀ, ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ ಆಲ್ ದ ಡೀಟೇಲ್ಸ್ ರಿಗಾರ್ಡಿಂಗ್ ಪಾರ್ಟ್ನರ್ಶಿಪ್ ಡೀಡ್, ರಿಗಾರ್ಡಿಂಗ್ ದ ಡ್ಯೂರೇಷನ್ ಆಫ್ ದ ಬಿಸ್ನೆಸ್ ಮೆನ್ಷನ್ಡ್ ಇನ್ ಪಾರ್ಟ್ನರ್ಶಿಪ್ ಡೀಡ್. ನೆಕ್ಸ್ಟ್ ಒನ್ ಈಸ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ಈಚ್ ಪಾರ್ಟ್ನರ್. ಓಕೆ, ಸೊ ಅಂದರೆ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ಈಚ್ ಪಾರ್ಟ್ನರ್ ಅಂದರೆ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ನರ್ ಹ್ಯಾಸ್ ಟು ಬ್ರಿಂಗ್ ಸರ್ಟೇನ್ ಕ್ಯಾಪಿಟಲ್. ಓಕೆ, ನೀವು ಒಂದು 3 ಮಂದಿ 4 ಮಂದಿ ಪಾರ್ಟ್ನರ್ಶಿಪ್ ಅದರಂದರೆ ಸೊ ಒಬ್ಬನೇ ತಂದಿಲ್ಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಂಗಿಲ್ಲ ರೀ, ಇಸಂಟ್ ಇಟ್. ಸೊ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಶುಡ್ ಬ್ರಿಂಗ್.
Okay, each and every person should bring capital. Okay, so what amount of capital has brought by each partner ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡ್ತಾರೆ, should be mentioned in the partnership deed. Next one is distribution of profits and losses. Okay, each and every partner distribute profit and losses. Okay, there is a certain ratio of partners. According to that, they will share their profits and losses. Okay, that will call it as profit sharing ratio ಅಂತ ಹೇಳ್ತೀವಿ. ಓಕೆ, ಈಗ 4 ಮಂದಿ ಪಾರ್ಟ್ನರ್ ಅದಾರಂದರೆ ಈಗ ಬಿಸ್ನೆಸ್ಸಿಗೆ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ, ಬಟ್ ಅದನ್ನು ಯಾವುದ್ರ ಪ್ರಕಾರ ಅವರು ಇಲ್ಲಿ ಶೇರ್ ಮಾಡ್ಕೋತಾರ ಆ್ಯಸ್ ಪರ್ ದೇರ್ ಅಗ್ರಿಮೆಂಟ್. ಓಕೆ, ಈಕ್ವಲಿ ಅಂತ ಆಗಿರ್ಬೋದು, ಈಕ್ವಲಿ ಅಂತಲೂ ಅಗ್ರಿಮೆಂಟ್ ಮಾಡ್ಕೊಂಡಿರ್ಬೋದು, ಅಥವಾ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇರ್ತೈತಿ. ಅಂದ್ರೆ ಏನು ರೀ, 1:4 ಇರ್ಬೋದು, 3:4 ಇರ್ಬೋದು, 2:5 ಇರ್ಬೋದು. ಓಕೆ, ಈ ರೀತಿ ಅವರು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮಾಡ್ಕೊಂಡಿರ್ತಾರೆ. ಸೊ ಅದು ಆ ಪ್ರಕಾರ ಇಲ್ಲಿ ಏನು ಮಾಡ್ತಾರೆ, ದೇ ವಿಲ್ ಡಿಸ್ಟ್ರಿಬ್ಯೂಟ್ ದೇರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್. ನೆಕ್ಸ್ಟ್ ಒನ್ ಈಸ್ ದ ಸ್ಯಾಲ್ರೀಸ್ ಆ್ಯಂಡ್ ವಿಡ್ರಾವಲ್ಸ್ ಆಫ್ ದಿ ಪಾರ್ಟ್ನರ್ಸ್. ಓಕೆ, ಸೊ ಇಲ್ಲಿ ವಿಡ್ರಾವಲ್ ಮೀನ್ಸ್ ಡ್ರಾಯಿಂಗ್ಸ್. Okay, withdrawals is nothing but drawings. If any withdrawal are made by the partner, okay, those mentioned in partnership deed. Okay, so and what about the salaries of partners? Each and every all details is mentioned in the partnership deed. Next one is terms governing admission. Yes, so ಇಲ್ಲಿ ಅಂದ್ರೆ ಏನ್ರಿ, ಇಫ್ ಎನಿ ಪಾರ್ಟ್ನರ್, ಯಾವುದೇ ಒಬ್ಬ ಪಾರ್ಟ್ನರು ನಿಮ್ಮ ಪಾರ್ಟ್ನರ್ಶಿಪ್ನಲ್ಲಿ ಅಡ್ಮಿಟ್ ಹಾಕೀನಿ ಅಂತ ಬಂದಿರ್ತಾರೆ. ಸೊ ವಾಟ್ ಈಸ್ ದ ರೂಲ್ಸ್ ಏನೈತಿ ಅನ್ನೋದು. ಓಕೆ, ಇಫ್ ಎನಿ ಪಾರ್ಟ್ನರ್, ದಟ್ ಈಸ್ ಅಡ್ಮಿಷನ್ ಆಫ್ ಅ ನ್ಯೂ ಪಾರ್ಟ್ನರ್. ಇಫ್ ಎನಿ ಪಾರ್ಟ್ನರ್ ರಿಟೈರ್ಡ್, ಓಕೆ, ಇಫ್ ಎನಿ ಪಾರ್ಟ್ನರ್ ರಿಟೈರ್ಡ್ ಆಗಿರ್ಬೋದು ಫ್ರಮ್ ದ ಫರ್ಮ್. Okay, so what are the terms governing to that? Okay, that should be mentioned in the partnership form. Next one is interest on drawing, interest on capital and interest on drawing. So here whenever partner bring capital in the firm, okay, ಯಾರೋ ಒಬ್ಬ ಪಾರ್ಟ್ನರ್ ಏನು ತಂದಿರ್ತಾರ, ಓಕೆ, ಸೊ ದ ಫರ್ಮ್ ಹ್ಯಾಸ್ ಟು ಏನು ಮಾಡ್ಬೇಕ್ರಿ, ದ ಫರ್ಮ್ has to pay certain interest on that capital that is invested by partner, by them. ಓಕೆ, ಸೊ ಅವ್ರು ಏನೊಂದು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಅಂದರೆ, ಈಗ ಪಾರ್ಟ್ನರ್ ಆಗಬೇಕಾದ್ರೆ ಅವರು ಏನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಬೇಸ್ಡ್ ಆನ್ ದ್ಯಾಟ್ ಏನು ಮಾಡಿರ್ತಾರೆ ಅವರು, ಕಂಪನಿ ಬಿಸ್ನೆಸ್ ಏನು ಮಾಡಬೇಕು ರೀ, ದ ಫರ್ಮ್ ಏನು ಮಾಡಬೇಕಿಲ್ಲಿ ಸರ್ಟನ್ ಇಂಟ್ರೆಸ್ಟನ್ನು ಹಾಕಿ ಕೊಡಬೇಕು. ಸೊ ವಾಟ್ ಈಸ್ ದ ಇಂಟ್ರೆಸ್ಟ್ ಆಫ್ ದ್ಯಾಟ್? ಸೊ ಇಟ್ ಶುಡ್ ಬಿ ಮೆನ್ಷನ್ಡ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್. Okay, so and also interest on drawing. Okay, in the same case drawing also ಏನು ಮಾಡ್ತಾರೆ, drawings are made by the partners. ಏನಾದರೂ ಅವರು ವಿಡ್ರಾವಲ್ ಮಾಡಿದ್ರೆ ಅಂದರೆ ಫ್ರಮ್ ದ ಬಿಸ್ನೆಸ್ಸಿಂದ ಏನಾದರೂ, ಫ್ರಮ್ ದ ಬಿಸ್ನೆಸ್ಸಿಂದ ಏನಾದರೂ ಅವರು ವಿಡ್ರಾವಲ್ ಮಾಡಿದರೆ, ಸೊ ಪಾರ್ಟ್ನರ್ಸ್ ಹ್ಯಾವ್ ಟು ಪೇ ಸರ್ಟನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಅವಾಗ ಅವರು ಏನು ಅವರು ಡ್ರಾ ಮಾಡಿರ್ತಾರಲ್ಲ, ಡ್ರಾಯಿಂಗ್ ಮಾಡಿರ್ತಾರೆ, ಅಮೌಂಟ್ ಮೇಲೆ ಅವರು ಸರ್ಟನ್ ಇಂಟ್ರೆಸ್ಟನ್ನು ಪೇ ಮಾಡಬೇಕಾಗತ್ತೆ. ಓಕೆ, ಬೋತ್ ಶುಡ್ ಬಿ ಮೆನ್ಷನ್ಡ್ ಇನ್ ದ partnership deed. Okay, interest on capital as well as interest on drawing. Next one, procedure for dissolution of the firm. Okay, in case firm gets dissolved, okay, so ಏನಾದರೂ ವೈಂಡ್ ಅಪ್ ಮಾಡಬೇಕು ಅಂದರೆ, ಓಕೆ, ಇಟ್ ಗೆಟ್ ವೈಂಡ್ ಅಪ್, ದೆನ್ ವಾಟ್ ಈಸ್ ದ ಪ್ರೊಸೀಜರ್ ಟು ಬಿ ಫಾಲೋಡ್ ಫಾರ್ ದ್ಯಾಟ್, ಟು ಕ್ಲೋಸ್ ಅಪ್ ದ ಫರ್ಮ್. ಸೊ ಫರ್ಮನ್ನು ಕ್ಲೋಸ್ ಮಾಡಬೇಕು ಅಂದರೆ ಏನು ಪ್ರೊಸೀಜರ್ಸ್ ಇರ್ತಾವೆ, ದ್ಯಾಟ್ ಪ್ರೊಸೀಜರ್ ಹ್ಯಾಸ್ ಟು ಬಿ ಮೆನ್ಷನ್ಡ್ ಇನ್ ಪಾರ್ಟ್ನರ್ಶಿಪ್ ಡೀಡ್. ಓಕೆ, ಯಾವುದೇ ಒಂದು ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಬೇಕು ಅಂದರೆ ಏನು ಮಾಡಬೇಕ್ರಿ, ಇಲ್ಲೇ ಯಾವ ರೀತಿ ಪ್ರೊಸೀಜರ್ಸ್ ಅದಾವು ಒಂದು ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಬೇಕು ಅಂತ. ಸೊ ಆ ಪ್ರೊಸೀಜರ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಪಾರ್ಟ್ನರ್ಶಿಪ್ ಡೀಡಲ್ಲಿ. ನೆಕ್ಸ್ಟ್ ಒನ್ ಈಸ್ ಪ್ರಿಪರೇಷನ್ ಆಫ್ ಅಕೌಂಟ್ಸ್ ಆ್ಯಂಡ್ ದೇರ್ ಆಡಿಟಿಂಗ್. Yes, each and every business organization maintain certain accounts, isn't it? You already know. Okay, every business organization accounts ಅನ್ನು ಯಾವ ರೀತಿ ಮೇಂಟೈನ್ ಮಾಡಿಟ್ಟಿರ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಓಕೆ, ಸೊ ಇನ್ ವಾಟ್ ಫಾರ್ಮೇಟ್ ದೇ ಆರ್ ಮೇಂಟೈನಿಂಗ್, as well as how the auditing is carried on. Okay, auditing means verification of these accounts. ಅವ್ರು ಏನು ಅಕೌಂಟ್ಸನ್ನು ಮೇಂಟೈನ್ ಮಾಡಿರ್ತಾರ ಆ ಅಕೌಂಟ್ಸನ್ನೆಲ್ಲ ವೆರಿಫೈ ಮಾಡೋದು, ದಟ್ ಈಸ್ ಆಡಿಟಿಂಗ್ ಅಂತ ಹೇಳ್ತೀವಿ. ಓಕೆ, ಅಟ್ ದ ಎಂಡ್ ಆಫ್ ದ ಇಯರ್ ಆಡಿಟಿಂಗ್ ವಿಲ್ ಬಿ ಗೋಯಿಂಗ್ ಆನ್. ಓಕೆ, ಮಾರ್ಚ್ ಅಟ್ ದ ಎಂಡ್ ಆಫ್ ದ ಇಯರ್, ಫಿನಾನ್ಷಿಯಲ್ ಇಯರ್ ಏನು ರೀ, ಏಪ್ರಿಲ್ ಸ್ಟಾರ್ಟ್ ಆಗಿ ಮಾರ್ಚ್ಗೆ ಎಂಡ್ ಆಗುತ್ತೆ. ಸೊ ನೀವು ಯಾವಾಗಲೂ ಹೋಗ್ರಿ ಮಾರ್ಚ್ನಾಗ ಬ್ಯಾಂಕಿಗಾದ್ರು ಹೋಗ್ರಿ, ಅಥವಾ ನೀವೇನಾದರೂ ಪ್ರೊಜೆಕ್ಟ್ ಮಾಡ್ತಾ ಇದ್ದರೆ, ನೀವು ಇನ್ಫಾರ್ಮೇಷನ್ ಡಾಟಾ ಏನು ಕಲೆಕ್ಟ್ ಮಾಡ್ಕೋಬೇಕು ಅಂದರೆ ಹೋದರೆ ನಿಮ್ಗೆ ಮಾರ್ಚಲ್ಲಿ ಹೋಗ್ರಿ, ಯಾರೂ ನಿಮ್ಗೆ ಇನ್ಫಾರ್ಮೇಷನ್ ಕೊಡೋಂಗಿಲ್ಲ. ಓಕೆ, ಡಾಟಾ ಏನು ಬೇಕು ನಿಮಗೆ ಯಾರೂ ಕೊಡೋದಿಲ್ಲ, ಯಾಕಂದ್ರೆ ಆಡಿಟಿಂಗ್ ವಿಲ್ ಬಿ ಗೋಯಿಂಗ್ ಆನ್ ಕಮ್ ಲೇಟರ್ ಅಂತ ಹೇಳ್ತಾರೆ ರೀ. ಓಕೆ, ಸೊ ದಟ್ ಈಸ್ ದ ಆಡಿಟಿಂಗ್. ಅಂದರೆ ಎಲ್ಲ ಅಕೌಂಟ್ಸ್ ಏನು ಮೇಂಟೈನ್ ಮಾಡಿರ್ತಾರೆ ಅದನ್ನು ವೆರಿಫೈ ನಡೆಸ್ತಿರ್ತಾರೆ, ದಟ್ ಈಸ್ ಆಡಿಟಿಂಗ್.
Okay, and then last one, method of solving disputes. Okay, so in this case any disputes, clashes ಏನಾದರೂ ಇದ್ದರೆ, ಕಾನ್ಫ್ಲಿಕ್ಟ್ಸ್ ಇದ್ದರೆ, ಓಕೆ, ಅಥವಾ ಏನೇ ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು, ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಸಮ್ ಅರೈಸಸ್ ಇನ್ ದ ಬಿಸ್ನೆಸ್ ಎಲ್ಲ ಅರೈಸ್ ಆಗಿದ್ದರೆ, ಸೊ ಇಟ್ ಮೇ ಬಿ ಬಿಟ್ವೀನ್ ದ ಪಾರ್ಟ್ನರ್ ಆಗಿರ್ಬೋದು, ಅಥವಾ ವಿತ್ ದ ಫರ್ಮ್ ಆಗಿರ್ಬೋದು, ಅಥವಾ ಥರ್ಡ್ ಪಾರ್ಟೀಸ್ ಇರ್ಬೋದು. ಓಕೆ, ಸೊ ಇವ್ರ ನಡುವೆ ಏನಾದರೂ ಡಿಸ್ಪ್ಯೂಟ್ಸ್ ಅಥವಾ ಕ್ಲಾಶಸ್ ಆಗಿತ್ತಂದರೆ, ಸೊ ಇನ್ ಸಚ್ ಕೇಸಸ್ ಹೌ ದೋಸ್ ಡಿಸ್ಪ್ಯೂಟ್ಸ್ ಆರ್ ಗೋಯಿಂಗ್ ಟು ಬಿ ಸಾಲ್ವ್ಡ್. ಸೊ ಯಾವ ರೀತಿ ಜಗಳ ಅಥವಾ ಡಿಸ್ಪ್ಯೂಟ್ ಆಗಿರ್ಬೋದು, ಕ್ಲಾಶಸ್ ಆಗಿರ್ಬೋದು, ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು, ಸೊ ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು. ಸೊ ದ ಮೆಥಡ್ಸ್ ಯೂಸ್ ಟು ಸಾಲ್ವ್ ದ ಡಿಸ್ಪ್ಯೂಟ್ಸ್ ಸೊ ಮೆನ್ಷನ್ಡ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್. ಓಕೆ, ಸೊ ಅದನ್ನೆಲ್ಲ ಇಲ್ಲಿ ಯಾವ ರೀತಿ ಮೆಥಡನ್ನು ಯೂಸ್ ಮಾಡ್ತಾರಾ ಸಾಲ್ವ್ ಮಾಡೋಕ್ಕೋಸ್ಕರ, ಯಾವ ಮೆಥಡನ್ನು ಯೂಸ್ ಮಾಡ್ತಾರಾ ಅನ್ನೋದನ್ನು ಇಲ್ಲಿ ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ ದೀಸ್ ಆರ್ ದ ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಓಕೆ, ದೇ ವಿಲ್ ಆಸ್ಕ್ ಫಾರ್ 6 marks. 6 marks ಕೇಳ್ತಾರೆ ರೀ. They will ask for 6 marks. What is partnership deed? They will ask for 2 marks as well as 6 marks. So what is partnership deed? They will ask for 2 marks and also they will ask for 6 marks. What is partnership deed? Then what are the contents? Okay, so now content ಏನೇನು ಅದಾವ ಅನ್ನೋದನ್ನು ಬರೀಬೇಕು. Okay, these are the points what I have shown here. Let's see next concept. Okay, let's see next concept, that is registration of partnership. So here what is a registration of firm? Registration of partnership is not compulsory under law. Yes, the act provides that if the partners so desire they may register the firm. ಅವ್ರಿಗೆ ಏನಾದರೂ ಡಿಸೈರ್ ಇತ್ತು ಅಂದರೆ, ಮನಸ್ಸಿತ್ತು ಅಂದರೆ ಅವರು ರಿಜಿಸ್ಟರ್ ಮಾಡಿಸ್ಬೋದು. ಬಟ್ ಇಟ್ ಈಸ್ ನಾಟ್ ಕಂಪಲ್ಸರಿ, ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ. ವಿತ್ ದ ರಿಜಿಸ್ಟ್ರರ್ ಆಫ್ ಫರ್ಮ್ಸ್ ಆಫ್ ದಿ ಸ್ಟೇಟ್, ಆ ಸ್ಟೇಟಿಗೆ ಎಲ್ಲಿ ಅವ್ರು ರಿಜಿಸ್ಟರ್ ಮಾಡಬೇಕಾಗಿತ್ತು ಆ ಸ್ಟೇಟ್ ಒಳಗೆ ರಿಜಿಸ್ಟರ್ ಆಫೀಸಿಗೆ ಹೋಗಬೇಕು ಅವರು, ಇನ್ ವಿಚ್ ದ ಪ್ರಿನ್ಸಿಪಲ್ ಆಫೀಸ್ ಆಫ್ ದಿ ಫರ್ಮ್ ಈಸ್ ಸಿಚುಯೇಟೆಡ್. Okay, so what is a registration of firm here? It means first of all you need to understand the meaning of registrar. Before going that you need to understand the registrar. Who is a registrar? ಯಾರು ರಿಜಿಸ್ಟ್ರರ್ ಅಂದರೆ ಏನು ರೀ ಇಲ್ಲಿ? ಸೊ ರಿಜಿಸ್ಟ್ರರ್ ಈಸ್ ಬೇಸಿಕಲಿ ಆಫೀಸ್. ಓಕೆ, ಇಟ್ ಈಸ್ ಅ ಗೌರ್ಮೆಂಟ್ ಆಫೀಷಿಯಲ್ ರೀ ಇದು ರಿಜಿಸ್ಟ್ರಾರ್ ಅನ್ನೋದು. ಓಕೆ, ಸೊ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ರೆಕಾರ್ಡ್ಸ್ ಆಫ್ ದಿ ಫರ್ಮ್ ವಿಚ್ ಆರ್ ರಿಜಿಸ್ಟರ್ಡ್ ಆಫ್ ದಿ ಫರ್ಮ್. ಓಕೆ, ಸೊ ರಿಜಿಸ್ಟ್ರೇಷನ್ ಆಫ್, ಓಕೆ ತಿಳಿತ್ರಿ, ರಿಜಿಸ್ಟ್ರಾರ್ ಇಸ್ ನಥಿಂಗ್ ಬಟ್ ಒಂದು ಗೌರ್ಮೆಂಟ್ ಆಫೀಸ್ ರೀ, ಅದು ಗೌರ್ಮೆಂಟ್ ಆಫೀಷಿಯಲ್ ಅದು ಆಫೀಸ್ ಅದು. ಓಕೆ, ಅಲ್ಲಿ ಹೋಗಿ ನಾವು ರಿಜಿಸ್ಟರ್ ಮಾಡಿಸ್ಬೇಕು. ನಮ್ಮದು ಬಿಸ್ನೆಸ್ಸನ್ನು ಏನು ರಿಜಿಸ್ಟ್ರೇಷನ್ ಮಾಡಬೇಕಾಗಿರ್ತೈತಿ ಅಲ್ಲಿ ರಿಜಿಸ್ಟ್ರರ್ ಅಂದರೆ ಆಫೀಸಿಗೆ ಹೋಗಿ ಅಲ್ಲಿ ನಾವು ನಮ್ಮ ಫರ್ಮನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಓಕೆ, ಸೊ ನಾವು ಲೆಟ್ಸ್ ಸಿ ರಿಜಿಸ್ಟ್ರೇಷನ್ ಆಫ್ ಪಾರ್ಟ್ನರ್ಶಿಪ್ ಆಫ್ ಫರ್ಮ್. ವಾಟ್ ಇಟ್ ಮೀನ್ಸ್ ಹಿಯರ್? All the details are required to be filled along with all those entering the name in registrar. Okay, when you get your name registered, it means that your registration is completed. ಓಕೆ, ಸೊ ನಿಮ್ದೇನು ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗಿರುತ್ತೆ, ಅದ್ರ ಪ್ರೊಸೀಜರ್ ಏನಿರುತ್ತೆ, ನೀವು ರಿಜಿಸ್ಟ್ರರ್ ಹೋಗಿ ಅಲ್ಲಿ ಇದನ್ನು ನೇಮ್ ಮಾಡಿಸಿದ ನಂತರ ನೀವೊಂದು ಅವರು ಸರ್ಟಿಫಿಕೇಟ್ ಕೊಡ್ತಾರೆ ನಿಮ್ಮದು ಕಂಪನಿ ರಿಜಿಸ್ಟರ್ ಆಗಿದೆ ಅಂತ. ಓಕೆ, ಸೊ ದ್ಯಾಟ್ ಈಸ್ ಯುವರ್ ಅವಾಗೇನಾಗುತ್ತೆ ಅದು, ದೆನ್ ಇಟ್ ವಿಲ್ ಕಮ್ ಟು ನೋ ಯು ಅವರ್ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್ ಅಂತ ಹೇಳ್ತೇವೆ. ಓಕೆ, ಸೊ ಲೆಟ್ಸ್ ಸಿ ದ ಪ್ರೊಸೀಜರ್. So let's see the here procedure. So here procedure here, the registration can be at the time of information or at any time during its existence. So the procedure for getting a firm registered is as follows. So first one in ಹೇಳಿದ್ರಿ, submission of application in the prescribed form to the registrar of firms. Okay, the application should contain the following particulars: the name of the firm, location of the firm, name of the other places where the firm carries on business, the date when each partner joined the firm, names and addresses of the partners, duration of partnership. Okay, this application should be signed by all the partners. So first one ಏನಾಗಬೇಕಂದ್ರೆ, ಯಾವುದೇ ಒಂದು ನಿಮ್ಮದು ಫರ್ಮನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರೆ ವಾಟ್ ಆರ್ ದ ಪ್ರೊಸೀಜರ್. ಓಕೆ, ಸೊ ಹಿಯರ್ ಪ್ರೊಸೀಜರ್ ಈಸ್ ಆಸ್ ಫಾಲೋಸ್. ಫಸ್ಟ್ ಒನ್ ಏನು ಹೇಳಿದ್ರಿ, ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಸಬ್ಮಿಟ್ ಆ್ಯನ್ ಅಪ್ಲಿಕೇಶನ್ ನಾವು ಸಬ್ಮಿಟ್ ಮಾಡಬೇಕು. ಓಕೆ, ಸೊ ದೇರ್ ಇಸ್ ಅ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಇರುತ್ತೆ, ಆ ಪ್ರಿಸ್ಕ್ರೈಬ್ಡ್ ಫಾರ್ಮಲ್ಲಿ ಎಲ್ಲ ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕು. ದೆನ್ ಯು ಹ್ಯಾವ್ ಟು ಸಬ್ಮಿಟ್ ಟು ದ ರಿಜಿಸ್ಟ್ರರ್.
Okay, so there is a prescribed form. In that we need to fill all the details, ಎಲ್ಲ ಡೀಟೇಲ್ಸ್ ನಾವು ಫಿಲ್ ಮಾಡಬೇಕು. ದೆನ್ ಸಬ್ಮಿಟ್ ಟು ದ್ಯಾಟ್ ಅಪ್ಲಿಕೇಶನ್ ಟು ದ ರಿಜಿಸ್ಟ್ರರ್. ಓಕೆ, ಇಟ್ ಕನ್ಸಿಸ್ಟ್ ಏನು ಕನ್ಸಿಸ್ಟ್ ಆಗಿರುತ್ತೆ ಅಂದರೆ ಅದರಲ್ಲಿ ಏನೇನು ಇರ್ತಾವೆ ರೀ? ಇಟ್ ಕನ್ಸಿಸ್ಟ್ ಆಫ್ ನೇಮ್ and location of the firm, name and address of the partner, then duration of a partnership, means there is a certain duration of partnership. Okay, in some cases duration is not specific. Okay, so you need to mention that, and each and every partner should have the signature on the application before submission. Okay, each every partner ಏನು ಮಾಡಬೇಕು, ಇಲ್ಲಿ ಸಿಗ್ನೇಚರ್ ಮಾಡಬೇಕು ನೀವು ಸಬ್ಮಿಷನ್ ಮಾಡೋದಕ್ಕಿಂತ ಮುಂಚೆ. ಸೆಕೆಂಡ್ ಒನ್, deposit of required fees with the registrar of firms. Yes, so here ನೀವು ಒಂದು ಯಾವುದೇ ಒಂದು ಕಂಪ್ನಿ ಫರ್ಮನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂದರೆ ಒಂದು ಸರ್ಟೆನ್ ಫೀಸ್ ಇರುತ್ತೆ ರೀ, ಅಲ್ಲಿ ಅದನ್ನು ನಾವು ಕಟ್ಟಬೇಕು ಅಲಾಂಗ್ ವಿತ್ ಅಪ್ಲಿಕೇಶನ್ ಫಾರ್ಮ್. ಓಕೆ, ಸೊ ಇನ್ ಆರ್ಡರ್ ಟು ಮೇಕ್ ಅ ರಿಜಿಸ್ಟ್ರೇಷನ್ ದ ರಿಜಿಸ್ಟ್ರೇಷನ್ ವಿಲ್ ಚಾರ್ಜ್ ಸರ್ಟನ್ ಫೀಸ್. ಸೊ ಆಫೀಸಲ್ಲಿ ಅಂದರೆ ರಿಜಿಸ್ಟ್ರರ್ ಏನು ಮಾಡಿದ್ರಿ, ಸಮ್ ಫೀಸನ್ನು ಚಾರ್ಜ್ ಮಾಡುತ್ತೆ. ಓಕೆ, ಸೊ ದ್ಯಾಟ್ ಫೀಸ್ ಅಲಾಂಗ್ ವಿತ್ ಅಪ್ಲಿಕೇಶನ್ ಶುಡ್ ಬಿ ಗಿವನ್. ದ್ಯಾಟ್ ಈಸ್ ದ ಸೆಕೆಂಡ್ ಪಾಯಿಂಟ್. Third one, the registrar after approval will make an entry in the registrar of firm and will subsequently issue a certificate of registration. I already told you. Okay, when you submit your application, the registrar will further approve your application. ನೀವು ಅವೆಲ್ಲ ಫಿಲ್ ಮಾಡಿ ಏನು ಫೀಸ್ ಇರುತ್ತೆ ಅದನ್ನೆಲ್ಲ ಫೀಸ್ಗೂ ಚಾರ್ಜ್ ಮಾಡಿದ ನಂತರ ನೀವು ಏನು ಮಾಡ್ತಾರೆ, ರಿಜಿಸ್ಟ್ರರ್ ಕೊಟ್ಟಿದ ಮೇಲೆ ಅವ ಅಪ್ರೂವ್ ಮಾಡ್ತಾನೆ. ಓಕೆ, ಸೊ once your application approved, then the registrar will make an entry of your firm is registrar. ಓಕೆ, ನಿಮ್ಮ ರಿಜಿಸ್ಟ್ರರ್ ಅಂದರೆ ಆಫೀಸ್ನಲ್ಲಿ ನೀವೆಲ್ಲ ಅಪ್ಲಿಕೇಶನ್ ಏನೇನು ಫಿಲ್ ಮಾಡೋದಿರ್ತೈತಿ ಅವೆಲ್ಲ ಫಾರ್ಮನ್ನು ಫಿಲ್ ಮಾಡಿ, ಪ್ರಿಸ್ಕ್ರೈಬ್ ಫಾರ್ಮ್ ಇರುತ್ತೆ ಅದು ಫಾರ್ಮಲ್ಲೆಲ್ಲ ಫಿಲ್ ಮಾಡಿಂದ ದೆನ್ ಅದ್ರದ್ದು ಏನು ಸರ್ಟೆನ್ ಚಾರ್ಜ್ ಇರುತ್ತೆ ಅದನ್ನು ಫೀಸ್ ಏನಿರುತ್ತೆ ಅದನ್ನೆಲ್ಲ ಕೊಟ್ಟಿದ ಮೇಲೆ ಸೊ ಅವಾಗ ಏನು ಮಾಡ್ತಾನೆ ಇಲ್ಲಿ ರಿಜಿಸ್ಟ್ರಾರ್ ಏನು ಮಾಡ್ತಾರೆ ರೀ, ಅಂದರೆ ಇದು ನಮ್ಮ ರಿಜಿಸ್ಟ್ರರ್ನಲ್ಲಿ ನಿಮ್ಮದು ಏನು ಫಾರ್ಮ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಅದರಲ್ಲಿ ಎಂಟ್ರಿ ಆಗಿದೆ ಅಂತ ಕೊಡ್ತಾನೆ. ಓಕೆ, ದೆನ್ ದೇ ಇಶ್ಯೂ ಅ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್. ಓಕೆ, ಅವಾಗ ಅವನೇನು ಮಾಡ್ತಾನೆ, ಎಲ್ಲ ರಿಜಿಸ್ಟ್ರೇಷನ್ ಮುಗೀತಂತೇಳಿ ಅಂದರೆ ನಿಮ್ಮ ಕಂಪನಿ ರಿಜಿಸ್ಟರ್ ಆಗಿದೆ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾನೆ. ಓಕೆ, ದ್ಯಾಟ್ ಈಸ್ ಅ ಪ್ರೂಫ್ ಅಂತ ಹೇಳ್ತೇನೆ. ಓಕೆ, ಸೊ ಇಟ್ ಮೀನ್ಸ್ ದ ರಿಜಿಸ್ಟ್ರೇಷನ್ ಆಫ್ ಯುವರ್ ಫರ್ಮ್ ಈಸ್ ಕಂಪ್ಲೀಟೆಡ್. ನೌ ಯುವರ್ ಫರ್ಮ್ ಈಸ್ ರಿಜಿಸ್ಟರ್ಡ್ ಅಂಡರ್ ದ ರಿಜಿಸ್ಟರ್ ಆಫ್ ಯುವರ್ ಸ್ಟೇಟ್. ನೀವು ಯಾವ ಸ್ಟೇಟ್ನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ತಿರ್ತೀರ ನೀವು ಫರ್ಮನ್ನು, ಆ ಸ್ಟೇಟಲ್ಲಿ ನಿಮ್ಮದು ಫರ್ಮ್ ರಿಜಿಸ್ಟರ್ ಆಗಿದೆ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡ್ತಾನೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಪ್ರೊಸೀಜರ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ವೆನ್ ಯು ಆರ್ ಗೆಟಿಂಗ್ ಅ ರಿಜಿಸ್ಟ್ರೇಷನ್. ನೀವೇನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತೀರಾ, ಸೊ ಅವಾಗಿವು ಸಮ್ ಪ್ರೊಸೀಜರ್ಸ್ ಇರ್ತಾವೆ. ಇಟ್ಸ್ ವೆರಿ ಇಂಪಾರ್ಟೆಂಟ್, ದೇ ವಿಲ್ ಆಸ್ಕ್. ಓಕೆ, ನೆಕ್ಸ್ಟ್ ಕಾನ್ಸಿಕ್ವೆನ್ಸಸ್ ಆಫ್ ನಾನ್ ರಿಜಿಸ್ಟ್ರೇಷನ್. ಕಾನ್ಸಿಕ್ವೆನ್ಸಸ್ ಅಂದರೆ ಏನು ರೀ ಇಲ್ಲಿ? ಓಕೆ, ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್? ಪರಿಣಾಮಗಳು. ಓಕೆ, ಕಾನ್ಸಿಕ್ವೆನ್ಸಸ್ ಈಸ್ ನಥಿಂಗ್ ಬಟ್ ಆಫ್ಟರ್ ಎಫೆಕ್ಟ್. ಆಫ್ಟರ್ ಎಫೆಕ್ಟ್ ಅಂತ ಹೇಳ್ತೇವೆ ನಾವು. ಅಂದರೆ ಸಪೋಸ್ ಇಫ್ ದ ಫರ್ಮ್ ಡಸ್ ನಾಟ್ ಗೆಟ್ ರಿಜಿಸ್ಟರ್ಡ್, ವಾಟ್ ವಿಲ್ ಹ್ಯಾಪನ್? ದಟ್ ಈಸ್ ದ ಕಾನ್ಸಿಕ್ವೆನ್ಸಸ್ ಆಫ್ಟರ್ ಎಫೆಕ್ಟ್. ಓಕೆ, ಸೊ ಫಸ್ಟ್ ಒನ್ ಏನು ಹೇಳುತ್ತೆ ಇಲ್ಲಿ? ಫಸ್ಟ್ ಒನ್ ಏನಿದೆ ರೀ, ಕ್ಯಾನ್ ನಾಟ್ ಎನ್ಫೋರ್ಸ್ ಕ್ಲೇಮ್ಸ್ ಅಗೇನ್ಸ್ಟ್ ಅ ಥರ್ಡ್ ಪಾರ್ಟಿ. Okay, so if a partner registered ಅಂದರೆ ರಿಜಿಸ್ಟರ್ಡ್ ಫರ್ಮ್ ಕ್ಯಾನ್ ನಾಟ್ ಫೈಲ್ ಅಗೇನ್ ಸ್ಯೂಟ್ ಅಂದರೆ ಇಫ್ ದೇರ್ ಈಸ್ ಅ ಡಿಸ್ಪ್ಯೂಟ್ ಇನ್ ದ ಫರ್ಮ್. ಓಕೆ, ಇಫ್ ದೇರ್ ಈಸ್ ಅ ಡಿಸ್ಪ್ಯೂಟ್ ಇನ್ ದ ಫರ್ಮ್, ಎನಿ ಪಾರ್ಟ್ನರ್ ಕ್ಯಾನ್ ನಾಟ್ ಫೈಲ್ ಐದರ್ ಫರ್ಮ್ ಆರ್ ಎನಿ ಅದರ್ ಪಾರ್ಟ್ನರ್ ಅಥವಾ ಥರ್ಡ್ ಪಾರ್ಟಿ ಜೋಡಿ. ಓಕೆ, ಇಟ್ ಈಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜ್. ಓಕೆ, he has to solve it themselves only, but he cannot legally file a case against the firm or third party. Okay, that is the first limitation, the first disadvantage. The firm cannot file against the third party. Okay, so suppose is there any conflicts between the ಫೋರ್ಮಲ್ಲಿ ಏನಾದರೂ ಫೋರ್ಮ್ ನಡುವೆ ಅವ್ರಿಗೆ ಏನಾದರೂ ಕಾನ್ಫ್ಲಿಕ್ಟ್ಸ್ ಇದ್ದವು ಅಂದರೆ ಆ್ಯಂಡ್ ಥರ್ಡ್ ಪಾರ್ಟೀಸ್. ಓಕೆ, ಮೀನ್ಸ್ ಥರ್ಡ್ ಪಾರ್ಟಿ ಮೀನ್ಸ್ ದೀಸ್ ಆರ್ ಔಟ್ಸೈಡರ್ಸ್. ಎವನ್ ದ ಫರ್ಮ್ ಕ್ಯಾನ್ ನಾಟ್ ಫೈಲ್ ಅ ಕೇಸ್ ಅಗೇನ್ಸ್ಟ್ ಥರ್ಡ್ ಪಾರ್ಟಿ. Okay, next, cannot file a suit against any of the partners. Yes, if the firm wants to file a case against to own partner, so ತಮ್ಮ ಪಾರ್ಟ್ನರ್ ಮೇಲೆ ಏನಾದರೂ ಒಂದು ಕೇಸ್ ಹಾಕಬೇಕು ಅಂದರೆ ದೆನ್ ಇಟ್ ಈಸ್ ನಾಟ್ ಪಾಸಿಬಲ್. It is not
possible. Why? If the firm is not registered, the firm cannot file any legal case in court against, it may be either for or partners ಆಗಿರ್ಬೋದು or third parties ಆಗಿರ್ಬೋದು. ಓಕೆ, ದೇ ಕ್ಯಾನ್ ನಾಟ್ ಫೈಲ್. ಯಾವಾಗ ಇಫ್ ದ ಫರ್ಮ್ ಈಸ್ ನಾಟ್ ರಿಜಿಸ್ಟರ್ಡ್, ನಿಮ್ಮ ಫರ್ಮ್ ರಿಜಿಸ್ಟ್ರೇಷನ್ನೇ ಆಗಿಲ್ಲ ಅಂದರೆ ನಿಮ್ದು ಯಾವುದೇ ರೀತಿ ಹಕ್ಕು ಇರೋಂಗಿಲ್ಲ. ಓಕೆ, ಐದರ್ ಥರ್ಡ್ ಪಾರ್ಟಿ ಮೇಲೆ ಆಗಿರ್ಬೋದು, ಅಥವಾ ಫರ್ಮ್ ಮೇಲೆ ಆಗಿರ್ಬೋದು, ಅಥವಾ ನಿಮ್ಮ ಓನ್ ಪಾರ್ಟ್ನರ್ ಮೇಲೆ ಆಗಿರ್ಬೋದು. ಓಕೆ, ನಿಮ್ಮ ಪಾರ್ಟ್ನರ್ಸ್ ಏನದಾರ ಅವ್ರ ಮೇಲೆ ಆಗಿರ್ಬೋದು. ದೇ ಕ್ಯಾನ್ ನಾಟ್ ಫೈಲ್ ಅಗೇನೆಸ್ಟ್, ಯು ಡೋಂಟ್ ಹ್ಯಾವ್ ಎನಿ ರೈಟ್ ಟು ಫೈಲ್ ಎ ಕೇಸ್. Okay, to file a case against third party, either our partners or firm, because your firm is not registered under the registrar. Okay, so these are the some limitations of your non registration. ನೀವು ರಿಜಿಸ್ಟ್ರೇಷನ್ ಮಾಡದೇ ಇದ್ದಾಗ ಇವು ಸಮ್ ಡಿಸ್ಅಡ್ವಾಂಟೇಜಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಪಾರ್ಟ್ನರ್ಶಿಪ್ ಫರ್ಮ್. Okay, so in the next video I will come with next form, that is cooperative society. Last one is joint stock company, then the chapter will over. Thank you guys.